ಮಾಡಬೇಕು, ಅವ್ರ ಪವರ್ಸ್ನ ಲಿಮಿಟ್ ಮಾಡುವಂಥದ್ದು ಏನೇನು ದಾರಿ ಇದೆ ಹುಡುಕಿ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ರೈತರಿಗೆ, ಎಸ್ಪೆಷಲಿ ರೈತರಿಗೆ ಆಮೇಲೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡೋರು ಬರ್ತಾರೆ, ಚಿಕ್ಕ ಚಿಕ್ಕ ಎಂಟರ್ಪ್ರೈನರ್ಸು ಸ್ಟಾರ್ಟಪ್ಸ್ ಬರುತ್ತೆ, ಅವರಿಗೂ ನಾಳೆ ತೊಂದರೆ ಆಗದೆ ಇರೋಂಗೆ ಆ ದೃಷ್ಟಿಕೋನನೂ ಇಟ್ಕೊಂಡು ಅದನ್ನು ನಾವು ಫಸ್ಟು ಅವರಿಗೆ ಎಜುಕೇಟ್ ಮಾಡೋವಂಥದ್ರಲ್ಲಿ ನೆಕ್ಸ್ಟ್ ಸೆಷನಲ್ಲಿ ಇದಕ್ಕೆ ಪ್ರಿಯಾರಿಟಿ ಕೊಡ್ತೀನಿ. ಇದನ್ನು ಅರ್ಥ ಮಾಡಿಸೋದಕ್ಕೆ ಸರ್ಕಾರದ ಗಮನಕ್ಕೂ ಅರ್ಥ ಮಾಡಿಸ್ತೀನಿ. ನಿಮ್ಮ ಅಸೋಸಿಯೇಷನಲ್ಲಿ 5 ಜನನ ಮಿನಿಸ್ಟರ್ ಹತ್ರ ಸೆಷನ್ ಟೈಮಲ್ಲಿ ಅಥವಾ ಅದಕ್ಕೆ ಮುಂಚೆ ಟೈಮ್ ಕೊಟ್ಟಾಗ ಭೇಟಿ ಆಗಲಿಕ್ಕೆ ಅವಕಾಶ ಮಾಡ್ತೀನಿ. ಮತ್ತು ವರ್ಷದ ಕಾಲ ನಿಮ್ಮ ತಂದೆ ಅಥವಾ ನೀವು ಸೇವೆ ಮಾಡ್ಕೊಂಡು ಬಂದಿರೋ ಅಂಥದ್ದು, ಇಲಾಖೆಯಲ್ಲಿ ಸೇವೆ ಮಾಡ್ಕೊಂಡು ಬಂದದ್ದಲ್ಲ, ನಿಮಗೆ ಎಷ್ಟೊಂದು ಕಷ್ಟ ಸುಖ ಇರುತ್ತೆ, ದುಡಿದು ನೀವು ಹೆಸರು ತಂದು ಕೊಟ್ಟಿದ್ದೀರ. ಏನೇನು ಚಾಲೆಂಜಸ್ ಇತ್ತು ಹೇಳಿದ್ರು, 450 ಪೋಲ್ಸ್ ಡ್ಯಾಮೇಜ್ ಆಗಿತ್ತು. ಬರೀ ಒನ್ ವೀಕ್ 10 ಡೇಸ್ ಟೈಮಲ್ಲಿ ನಾವು ಕೆಲಸನೂ ಮಾಡಿದ್ದೀವಿ, ರೀಪ್ಲೇಸು ಮಾಡಿದ್ದೀವಿ. ಅಂದರೆ ಇವೆಲ್ಲ ಚಾಲೆಂಜಸ್ನು ಕೇಪಬಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ನಿಮಗೆ ಪ್ಯಾರಲಲ್ ಆಗಿ ಯಾವುದೇ ಪ್ರೈವೇಟ್ ಕಂಪನಿನ ಬೆಳೆಸೋದು ಸೂಕ್ತ ಅಲ್ಲ ಅನ್ನೋಂಥದ್ದನ್ನು ನಾವು ಹೇಳೋ ಅಂಥದ್ದನ್ನು ಪ್ರಯತ್ನ ಮಾಡೇ ಮಾಡ್ತೀವಿ. ಪ್ರತಿ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಲ್ತೀನಿ, ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ಏನೇ ಪ್ರೊಟೆಸ್ಟ್ ಮಾಡಿದ್ರು ಕೂಡ ನಿಮ್ಮ ಜೊತೆ ಬರ್ತೀನಿ. ಸ್ವಲ್ಪ ವೆಲ್ ಆರ್ಗನೈಸ್ಡ್ ಆಗಿ ನಾವು ಎಜುಕೇಟ್ ಮಾಡೋಣ, ವೆಲ್ ಆರ್ಗನೈಸ್ಡ್ ಆಗಿ. ಇದು ಪ್ಯಾರಲಲ್ ಆಗಿ ಬರ್ತಾ ಇರೋದು, ಸೆಲ್ಫ್ ಸಸ್ಟೈನ್ ಆಗ್ತಾರೆ ಅವರು. ನಮ್ಮ ಸಂಸ್ಥೆ ಅಥವಾ KEB ಉಳ್ಕೊಳ್ಳೋದಕ್ಕೆ KEBಯಲ್ಲಿ ಇಷ್ಟು ಜನ ಫ್ಯಾಮಿಲೀಸ್ ಡಿಪೆಂಡ್ ಆಗಿದ್ದಾರೆ. ಅವರಿಗೆ ಇದು ಅಷ್ಟು ಹೆಲ್ದಿ ಅಂದರೆ ಆರೋಗ್ಯಕರವಾಗಿರುವಂಥ ಡಿಸಿಷನ್ಸ್ ಅಲ್ಲ ಇದು. ಸೊ ಪ್ಯಾರಲಲ್ ಆಗಿ ಇಂಥದಕ್ಕೆ ಒತ್ತು ಕೊಡೋದು ಅಷ್ಟು ಸರಿಯಲ್ಲ ಅನ್ನೋದನ್ನು ನಾನು ಎಜುಕೇಟ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಬುಲೆಟ್ ಪಾಯಿಂಟ್ಸ್ ತೊಗೊಂಡು ನಾನು ಇದ್ರ ಬಗ್ಗೆನೇ ನೆಕ್ಸ್ಟ್ ಸೆಷನಲ್ಲಿ ಮಾತಾಡ್ತೀನಿ. ರೈತರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಇಂಡಿವಿಜುವಲ್ ಫ್ಯಾಮಿಲೀಸ್ಗೆ ಏನು ಪ್ರಾಬ್ಲಮ್ ಆಗುತ್ತೆ, ಅವರು ನಿಮ್ಮನ್ನು ಸಪ್ರೇಟ್ ಮಾಡೋದ್ರಿಂದ ಲೋಡು ಬರ್ಡನ್ ಕಡಿಮೆ ಮಾಡ್ತಾ ಇಲ್ಲ, ಬಟ್ ಅವರು ಕಮರ್ಷಿಯಲ್ ಆಗಿ ಹೋಲ್ಡ್ ಇಟ್ಕೋತಾರೆ. ಮತ್ತೆ ಅದು ನೆಕ್ಸ್ಟ್ ಇವಾಗ BSNL ಹೋದ್ಮೇಲೆ ಬೇರೆ BSNL ಏನಿತ್ತು ಅವ್ರು ಆದ್ಮೇಲೆ ಬೇರೆ ಎಷ್ಟು ಪ್ರೈವೇಟ್ ಕಂಪನೀಸ್ ಈಗ ಕಬ್ಜಾ ಮಾಡಿದ್ದಾರೆ. ಏರ್ಟೆಲ್ ಇರ್ಬೋದು, ಬೇರೆ ಎಲ್ಲಾನು ಕೂಡ ನಮ್ಗೆ ಗೊತ್ತದೆ ಅಲ್ವಾ. ಅವೆಲ್ಲಾನು ಕೂಡ ಎಷ್ಟು ಅವ್ರದ್ದು ಅಂದ್ರೆ ಪ್ಲಾನ್ಡ್ ಆಗಿ ಅವ್ರದ್ದು ಇದೆ. ಇವಾಗ ಎವ್ರಿ ಮಂತ್ ನಾವು BSNL ಇದ್ದಾಗ 1 ವರ್ಷಕ್ಕೆ ಒಂದ್ಸತಿ ರೀಚಾರ್ಜ್ ಮಾಡ್ತಿದ್ವಿ. ಇವಾಗ ಎವ್ರಿ 2 ಮಂತ್ಸ್ ಆ ಥರದ್ದು ರೀಚಾರ್ಜ್ ಮಾಡುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ, ಹೌದಲ್ವಾ. ಈ ಥರದ್ದೆಲ್ಲಾನು ಅವ್ರದ್ದು ಹಿಡನ್ ಅಜೆಂಡಾಸ್ ಇರುತ್ತೆ, ಪ್ಲಾನ್ ಇರುತ್ತೆ, ಪ್ರೀ ಪ್ಲಾನ್ಡ್ ಇರುತ್ತೀವಲ್ಲ. ನಾವು ಇದ್ರ ವಿರುದ್ಧನೇ ನಾವು ಫೈಟ್ ಮಾಡೋಣ, ಕಲೆಕ್ಟಿವ್ ಆಗಿ ಫೈಟ್ ಮಾಡೋಣ. ನಾನು ನಿಮ್ಮ ಜೊತೆ ಬರ್ತೀನಿ. ನಿಮ್ಮಲ್ಲಿ ಇನ್ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಇದ್ರ ಬಗ್ಗೆ ಇನ್ನೂ ತಿಳ್ಕೊಂಡು ಮಾತಾಡಿ ಒಂದು ಪಾಯಿಂಟ್ಸ್ ಮಾಡಿ ನಿಮಗೆ ಸೆಷನ್ ಟೈಮಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡಿಸ್ತೀನಿ. ಅದ್ರ ಜೊತೆಯಲ್ಲಿ ನಿಮ್ಮ ವಾಯ್ಸ್ ಆಗಿ ನಾನು ಮಾತಾಡೋದ್ರ ಜೊತೆ ನಿಮ್ಮ ಪರವಾಗಿ ನಾನು ನಿಮ್ಗೆ ಏನೇನು ಬೇಡಿಕೆಗಳಿದಾವೆ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ. ನಿಮ್ಮ ಹೋರಾಟಕ್ಕೆ ನನ್ನ ಧ್ವನಿ ಇರುತ್ತೆ, ನಾನು ನಿಮ್ಮ ಜೊತೆನೂ ಬಂದು ನಿಂತ್ಕೋತೀನಿ. ಮೆಮೊರಾಂಡಮ್ KGF ಭಾಳ ಬೇಗ ಎಚ್ಚರಿಸ್ಕೊಂಡಿದ್ದಾರೆ. ಬೇರೆಯವರು ಇವತ್ತಿನ ದಿವಸ ಏನು ನಮ್ಮ ಈ ಒಂದು ಬೆಸ್ಕಾಂ ಇಲಾಖೆಯ ಒಂದು ನಿರ್ವಹಣೆಗಾಗಿ ಒಂದು ಟಾಟಾ ಪವರ್ ಕಂಪನಿ ಅವರು KERCಗೆ ಖಾಸಗೀಕರಣಗೊಳಿಸೋದಕ್ಕೋಸ್ಕರ ನಮಗೆ ಒಂದು ಪ್ಯಾರಲಲ್ ಲೈಸೆನ್ಸ್ಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿಕೊಂಡಿರೋದ್ರಿಂದ ನಾವು ಈ ಒಂದು ಬೆಸ್ಕಾಂ ಸಂಸ್ಥೆ ವತಿಯಿಂದ ಎಲ್ಲ ನೌಕರರು ಫೆಡರೇಷನ್ ಆಫ್ ಇದರಿಂದ ಬಂದು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರೂಪಕಲಾ ಮೇಡಮ್ನವರಿಗೆ ಈ ಒಂದು ಪ್ಯಾರಲಲ್ ಲೈಸೆನ್ಸ್ ಯಾವುದೇ ಕಾರಣಕ್ಕೂ ಆಗಬಾರ್ದು, ಆದರೆ ಏನೇನು ಪ್ರಭಾವಗಳಾಗತ್ತೆ ಅಂತ ನಾವು ಮೇಡಮ್ನವ್ರಿಗೆ ಮನವಿ ಮಾಡಿ ಈ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಪ್ಯಾರಲಲ್ ಲೈಸೆನ್ಸ್ಗೆ ಏನಾದರೂ ಖಾಸಗೀಕರಣ ಆದರೆ ನಮ್ಮ ಏನು ಕರ್ನಾಟಕ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರ್ತಕ್ಕಂಥ ಗೃಹಜ್ಯೋತಿ ಆಗಿರ್ಬೋದು, ಭಾಗ್ಯಲಕ್ಷ್ಮಿ ಭಾಗ್ಯಜ್ಯೋತಿ ಆಗಿರ್ಬೋದು, ಕುಟೀರ ಜ್ಯೋತಿ ಆಗಿರ್ಬೋದು, ಈ IP ಸೆಟ್ಗಳಿಗೆ ಏನು ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥ ಎಲ್ಲ ಯೋಜನೆಗಳು ರದ್ದಾಗುವ ಒಂದು ಆತಂಕ ಪ್ರಮುಖವಾಗಿ ರೈತಾಪಿ ವರ್ಗದವರಿಗೆ ಮತ್ತು ಬಡ ಜನಾಂಗಗಳಿಗೆ ತೊಂದರೆಯಲ್ಲಿ ಸಿಲುಕ್ತೀವಿ. ಮತ್ತೆ ಈ ಒಂದು ನಮ್ಮ ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಬೆಸ್ಕಾಂ ನೌಕರರ ಭವಿಷ್ಯದ ಒಂದು ಅನಿಶ್ಚಿತವಾಗಿ ಕಾಡ್ತದೆ. ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ 83,000
ಹುದ್ದೆಗಳಿದ್ರೂ ಸಹ ಇದ್ದು ಅದರಲ್ಲಿ ಕೇವಲ 53,000 ನೌಕರರಿದ್ರೂ ನಾವು ಈ ಒಂದು ಎಲ್ಲ ಒತ್ತಡಗಳನ್ನು ನಿಭಾಯಿಸಿಕೊಂಡು ಸುಮಾರು 50ರಿಂದ 60 ವರ್ಷ ಈ ಒಂದು ಬೆಸ್ಕಾಂ ಇಲಾಖೆಯಲ್ಲಿ ಯಾವುದೇ ಒಂದು ಈಗ ಅಡಚಣೆಗಳಾಗದಿರ ಗ್ರಾಹಕರಿಗೆ ಉತ್ತಮ ಮಟ್ಟದ ಸೇವೆಯನ್ನು ನೀಡಿಕೊಳ್ತಾ ಬಂದಿದ್ದೀರಿ. ಇವಾಗ ಒಂದು ಲಾಭದ ದೃಷ್ಟಿಯಿಂದ ಒಂದು 19 ಜಿಲ್ಲೆಗಳಿಗೆ ಟಾಟಾ ಪವರ್ ಕಂಪನಿಯವ್ರಿಗೂ ನಮಗೆ ಪರವಾನಗಿ ಕೊಡಿ ಅಂತ KERCಗೆ ಅಪ್ಲಿಕೇಶನ್ ಕೊಟ್ಟಿರೋದ್ರಿಂದ ಈ ತಿಂಗಳ 23ನೇ ತಾರೀಕು KERC ಅವರು 23ನೇ ತಾರೀಕುವರೆಗೂ ಅಬ್ಜೆಕ್ಷನ್ಸ್ ಯಾರಾದರೂ ಇದ್ರೆ ಫೈಲ್ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಎಲ್ಲ ಒಂದು ತಾಲೂಕುಗಳಲ್ಲಿ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡಿ ಫೆಡರೇಷನ್ ಅನ್ನು ಮಾಡಿಕೊಂಡು ಈ ಒಂದು ಖಾಸಗೀಕರಣದ ಹುನ್ನಾರವನ್ನು ತಡಿಲೇಬೇಕು. ನಮ್ಮ ಒಂದು ಬೆಸ್ಕಾಂ ಇಲಾಖೆಯನ್ನ ಕಾಪಾಡಬೇಕು ಮತ್ತು ನೌಕರರು ಏನು 53,000 ನೌಕರರ ಒಂದು ಭವಿಷ್ಯವನ್ನು ಕಾಪಾಡಬೇಕು ಮತ್ತು ಈ ರೈತಾಪಿ ವರ್ಗಗಳಿಗೆ ಮತ್ತು ಮಾಧ್ಯಮ ಜನಾಂಗದವರಿಗೆ ಆಗುವ ತೊಂದರೆಗಳನ್ನು ಸಹ ಕಾಪಾಡಬೇಕು ಅಂತ ನಾವು ಈ ಒಂದು ನಮ್ಮ ಶಾಸಕರ ಹತ್ರ ಮನವಿಯನ್ನು ಮಾಡಿ ನಮ್ಮ ಶಾಸಕರು ಸಹ ಇದಕ್ಕೆ ಒಂದು ಸ್ಪಂದಿಸಿ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬಿಡೋದಿಲ್ಲ, ನಿಮ್ಮ ಜೊತೆಯಲ್ಲಿ ನಾನು ಹೋರಾಟಕ್ಕೆ ನಿಲ್ತೀನಿ, ಮುಂದಿನ ಬರುವಂತಹ ಒಂದು ಸೆಷನ್ನಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಿ ನಾನು ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ. ಇವತ್ತು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು, ನೌಕರರು, ಫೆಡರೇಷನ್ನ ಎಲ್ಲ ಒಂದು ಸಂಘ ಸಂಸ್ಥೆಗಳ ಒಂದು ಫೆಡರೇಷನ್ ಅನ್ನು ಮಾಡಿಕೊಂಡು ನಾವು ಈ ಒಂದು ಖಾಸಗೀಕರಣವನ್ನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೀವು ಸಹ ಈ ಒಂದು ಮಾಧ್ಯಮ ಮಿತ್ರರು ಸಹ ನಮಗೆ ಒಂದು ಇದು ಮಾಡಿ ಅದು ಹೆಚ್ಚು ಈ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ವಿಷಯವನ್ನು ಎಲ್ಲ ಪತ್ರಿಕೆಗಳಲ್ಲೂ ಮಾಧ್ಯಮಗಳಲ್ಲೂ ಪ್ರಸಾರವನ್ನು ಮಾಡಿ ಯಾವುದೇ ಕಾರಣಕ್ಕೂ ಖಾಸಗೀಕರಣವನ್ನು ಮಾಡಬಾರದು. ಖಾಸಗೀಕರಣ ವಿರುದ್ಧ ಓಡಿರ್ತಕ್ಕಂಥ ಇದಕ್ಕೆ ಅವರಿಗೆ ಇದಾಗಬಾರ್ದು ಅಂತ ಹೇಳಿ ಈ ಒಂದು ಹೋರಾಟವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ದಯವಿಟ್ಟು ನಿಮ್ಮ ಸಹಕಾರವನ್ನು ಕೊಟ್ಟು ನಾವು ಈ ಒಂದು ಇದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಎಲ್ಲ ನೌಕರರ ಪರವಾಗಿ ಫೆಡರೇಷನ್ ಪರವಾಗಿ ತಮ್ಮ ಬಳಿ ಮನವಿಯನ್ನು ಮಾಡ್ತಾ ಇದ್ದೀವಿ. KPTCL Employees Union ಜಿಂದಾಬಾದ್. KPTCL Employees Union ಜಿಂದಾಬಾದ್. KPTCL Employees Union ಜಿಂದಾಬಾದ್.